ಹರೇ ಕೃಷ್ಣ. ಬಿಲ್ಡ್ ಫ್ಯಾಂಟಸಿ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಷಯ ಅಪಾರ್ಟ್ಮೆಂಟ್ ಬೆಸ್ಟಾ ಅಥವಾ ಸ್ವಂತ ಮನೆ ಕಟ್ಟಿಸುವುದು ಬೆಸ್ಟಾ? ಇವತ್ತಿನ ಬೆಂಗಳೂರಿನಂಥ ಮಹಾನಗರದಲ್ಲಿ ನೆಲೆ ನಿಲ್ಲುವುದು ಹಲವರ ಕನಸು. ಆದರೆ ಸರಿಯಾದ ಮನೆಯನ್ನು ಆರಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅಪಾರ್ಟ್ಮೆಂಟ್ ಖರೀದಿಸಬೇಕಾ ಅಥವಾ ನಿವೇಶನದಲ್ಲಿ ಮನೆ ಕಟ್ಟಿಸಬೇಕೋ ಎಂಬ ಗೊಂದಲದಲ್ಲಿರುವಿರಾ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಅಪಾರ್ಟ್ಮೆಂಟ್ ಖರೀದಿಸುವುದರಿಂದ ಅನುಕೂಲತೆ ಏನೇನು ಅಂತ ನೋಡೋಣ ಬನ್ನಿ. ಇಂದು ಬಹುತೇಕರು ಅಪಾರ್ಟ್ಮೆಂಟ್ಗಳನ್ನೇ ಆರಿಸಿಕೊಳ್ಳುತ್ತಾರೆ. ಯಾಕೆಂದರೆ ಕಡಿಮೆ ಬಜೆಟ್ನಲ್ಲಿ ಮನೆ ಬೇಕೆನ್ನುವರಿಗೆ ಇದು ಉತ್ತಮ ಆಯ್ಕೆ. 2016ರಲ್ಲಿ ರೇರಾ ಆ್ಯಕ್ಟ್ ಬಂದ ನಂತರ ಅಪಾರ್ಟ್ಮೆಂಟ್ಗಳ ನಿರ್ಮಾಣವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತಿದೆ ಎಂಬ ವಿಶ್ವಾಸ ಹೆಚ್ಚಿದೆ. ಹಾಗೂ ಇನ್ನು ರೆಡಿ ಟು ಮೂವ್ ಅಪಾರ್ಟ್ಮೆಂಟ್ಗಳು ಕೆಲವು ಸಿಗುತ್ತದೆ. ಅಲ್ಲದೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಸಹ ವಿಶ್ವಾಸಾರ್ಹವಾಗಿರುತ್ತವೆ. ಹಾಗೆಯೇ ಅಪಾರ್ಟ್ಮೆಂಟ್ಗಳಿಗೆ ಗೃಹ ಸಾಲ ಸುಲಭವಾಗಿ ದೊರೆಯುತ್ತವೆ. ಅಷ್ಟೇ ಅಲ್ಲದೆ ಲಿಫ್ಟ್, ಪಾರ್ಕಿಂಗ್, ಜಿಮ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್ ಮತ್ತು ಕ್ಲಬ್ ಹೌಸ್ನಂತಹ ಹಲವು ಸೌಲಭ್ಯಗಳು ಒಂದೇ ಸೂರಿನಡಿ ಲಭ್ಯವಿರುತ್ತವೆ. ಇಡೀ ಸಮುದಾಯಕ್ಕೆ 24/7 ಭದ್ರತೆ ಮತ್ತು CCTV ಕಣ್ಗಾವಲು ಇರುವುದು ಅಪಾರ್ಟ್ಮೆಂಟ್ನ ಪ್ರಮುಖ ಆಕರ್ಷಣೆ. ಆದರೆ ಅಪಾರ್ಟ್ಮೆಂಟ್ ಜೀವನದಲ್ಲಿ ಕೆಲವು ಅನಾನುಕೂಲತೆಗಳು ಇವೆ. ಪ್ರತಿ ತಿಂಗಳು ಹೆಚ್ಚಾಗುವ ನಿರ್ವಹಣೆ ವೆಚ್ಚಗಳು ಯಾವಾಗಲೂ ಚಿಂತೆಗೆ ಕಾರಣವಾಗುತ್ತವೆ. ಮತ್ತು ಗುಣಮಟ್ಟದ ಸಮಸ್ಯೆಗಳು, ಉದಾಹರಣೆಗೆ ಬಾತ್ರೂಮ್ ಮತ್ತು ಟೆರೆಸ್ ಪ್ರದೇಶಗಳಲ್ಲಿ ವಾಟರ್ ಪ್ರೂಫಿಂಗ್ ಸಮಸ್ಯೆಗಳು ಹಾಗೂ ಗೋಡೆಗಳಲ್ಲಿನ ಬಿರುಕುಗಳು ತೇವಾಂಶಕ್ಕೆ ಕಾರಣವಾಗಬಹುದು. ಅಪಾರ್ಟ್ಮೆಂಟ್ ಖರೀದಿಸುವಾಗ ಬಿಲ್ಡರ್ನಿಂದ ಆರ್ಕಿಟೆಕ್ಚರಲ್, ಸ್ಟ್ರಕ್ಚರಲ್ ಮತ್ತು MEP ಡ್ರಾಯಿಂಗ್ಗಳನ್ನು ಸಂಗ್ರಹಿಸುವುದು ಅತಿ ಮುಖ್ಯ. ಒಂದು ವೇಳೆ ಬಿಲ್ಡರ್ ಈ ಡ್ರಾಯಿಂಗ್ಗಳನ್ನು ಒದಗಿಸದಿದ್ದರೆ ಭವಿಷ್ಯದಲ್ಲಿ ನಿರ್ವಹಣೆ, ವಿಶೇಷವಾಗಿ ಸ್ಟ್ರಕ್ಚರಲ್ ಅಥವಾ MEP ಸಂಬಂಧಿತ ಸಮಸ್ಯೆಗಳು ಎದುರಾದಾಗ ನೀವು ತೊಂದರೆಗೆ ಸಿಲುಕಬಹುದು. ಪ್ರೈವಸಿ ಇರುವುದಿಲ್ಲ, ಯಾಕೆಂದರೆ ಕಾಮನ್ ಫ್ಲೋರ್ಸ್, ವಾಲ್ಸ್, ಕಾರಿಡಾರ್, ಲಿಫ್ಟ್ ಮತ್ತು ಸಾಮಾನ್ಯ ಸೌಲಭ್ಯಗಳು ಹಂಚಿಕೆಯಾಗಿರುತ್ತವೆ. ಅಪಾರ್ಟ್ಮೆಂಟ್ ಫ್ಲ್ಯಾಟುಗಳಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲು ಸಹ ಅಸೋಸಿಯೇಷನ್ ಅನುಮತಿ ಪಡೆಯಬೇಕಾಗುತ್ತದೆ. ಭೂ ಮಾಲೀಕತ್ವ ಹಂಚಿಕೆಯಾಗಿರುವುದರಿಂದ ಆಸ್ತಿಯ ಮೌಲ್ಯವನ್ನು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಅನೇಕ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ವಾಸ್ತು ಪ್ರಕಾರ ಇರುವುದಿಲ್ಲ. ಇದಿಷ್ಟು ಅಪಾರ್ಟ್ಮೆಂಟ್ ಸಾಧಕ ಬಾಧಕಗಳಾದರೆ, ನಿವೇಶನ ಖರೀದಿಸಿ ಸ್ವಂತ ಮನೆ ಕಟ್ಟೋದ್ರಿಂದ ಆಗುವ ಲಾಭಗಳು ಏನು ಎಂದು ನೋಡೋಣ ಬನ್ನಿ. ನಿಮ್ಮದೇ ನಿವೇಶನದಲ್ಲಿ ನಿಮ್ಮದೇ ಕನಸಿನ ಮನೆ ಕಟ್ಟಿಕೊಳ್ಳುವುದು ಅತ್ಯುತ್ತಮ ಆಯ್ಕೆ. ಇಲ್ಲಿ ನೀವು ನಿಮ್ಮ ಇಚ್ಛೆಯಂತೆ ನಿರ್ಮಿಸಿದ ವಿಶಾಲವಾದ ಮನೆ, ಹಸಿರು ಉದ್ಯಾನವನ ಮತ್ತು ಸಂಪೂರ್ಣ ನೆಮ್ಮದಿಯ ಜೀವನವನ್ನು ಹೊಂದಬಹುದು. ಇಲ್ಲಿ ನಿರ್ವಹಣಾ ವೆಚ್ಚವನ್ನು ಸುಲಭವಾಗಿ ಗುರುತಿಸಬಹುದು ಮತ್ತು ನಿಮ್ಮ ಆಯ್ಕೆಯ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿದ ಯೋಜನೆಯನ್ನು ಸಹ ಮಾಡಬಹುದು. ಇಲ್ಲಿ ನೀವು ನಿಮ್ಮದೇ ಆದ ಸ್ವಂತ ಪ್ರಪಂಚವನ್ನು ನಿರ್ಮಿಸಬಹುದು. ಫುಲ್ ಪ್ರೈವಸಿ ನಿಮ್ಮದಾಗುತ್ತದೆ ಮತ್ತು ಆಸ್ತಿಯ ದೀರ್ಘಾವಧಿಯ ಮೌಲ್ಯವರ್ಧನೆಯು ಹೆಚ್ಚಾಗಿರುತ್ತದೆ. ಹಾಗಾದರೆ ನಿವೇಶನದಲ್ಲಿ ಮನೆ ನಿರ್ಮಾಣದ ಬಾಧಕಗಳು ಏನು ಅಂತ ನೋಡೋಣ ಬನ್ನಿ. ನಿವೇಶನ ಖರೀದಿಸಿ ಮನೆ ಕಟ್ಟಿಸುವುದು ಸುಲಭದ ಮಾತಲ್ಲ. ನಿವೇಶನ ಖರೀದಿಗೆ ಅಧಿಕ ಆರಂಭಿಕ ವೆಚ್ಚ ಮತ್ತು ಭೂ ದಾಖಲೆಗಳು ಕಾನೂನುಬದ್ಧತೆಯನ್ನು ಸರಿಯಾಗಿ ಖಚಿತಪಡಿಸಿಕೊಳ್ಳುವುದು ಅತಿ ಮುಖ್ಯ. ಅಲ್ಲದೆ ಪ್ಲ್ಯಾನ್ ಮಂಜೂರಾತಿ ಪಡೆಯುವುದು ಮತ್ತು ಅರ್ಹ ವಾಸ್ತುಶಿಲ್ಪಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ಇವರ ಆಯ್ಕೆಯಲ್ಲಿ ಲೋಪವಾದರೆ ಯೋಜನೆ ವಿಳಂಬವಾಗಬಹುದು ಮತ್ತು ಗುಣಮಟ್ಟದ ನಿರ್ಮಾಣ ನಡೆಯದಿರಬಹುದು. ನಿರ್ಮಾಣ ವಿಳಂಬದಿಂದ ಬಜೆಟ್ ಮೀರುವ ಸಾಧ್ಯತೆ ಇರುತ್ತದೆ. ಈ ಎಲ್ಲ ಕಾಗದ ಪತ್ರಗಳ ಜಂಜಾಟ ಹಲವರನ್ನು ಹಿಂಜರಿಯುವಂತೆ ಮಾಡುತ್ತದೆ. ಜೊತೆಗೆ ಮನೆ ನಿರ್ಮಾಣದ ಸಂಪೂರ್ಣ ನಿರ್ವಹಣೆ ಹೊಣೆಗಾರಿಕೆ ನಿಮ್ಮದೇ ಆಗಿರುತ್ತದೆ. ಹಾಗಾದರೆ ನಿವೇಶನವೋ ಅಪಾರ್ಟ್ಮೆಂಟೋ? ಇಲ್ಲಿದೆ ಒಂದು ಸ್ಪಷ್ಟ ಹೋಲಿಕೆಯ ಅಂಶಗಳು. ಸ್ಪಷ್ಟವಾಗಿ ನಿಮ್ಮ ಆದ್ಯತೆಗಳ ಆಧಾರದ ಮೇಲೆ ಉತ್ತಮ ಆಯ್ಕೆಯನ್ನು ಆರಿಸಿಕೊಳ್ಳಬಹುದು. ರಿಯಲ್ ಎಸ್ಟೇಟ್ ತಜ್ಞರ ಪ್ರಕಾರ ಉತ್ತಮ ನಿರ್ಧಾರವು ನಿಮ್ಮ ಅಗತ್ಯಗಳು ಮತ್ತು ಗುರಿಗಳನ್ನು ಅವಲಂಬಿಸಿದೆ. ಅಪಾರ್ಟ್ಮೆಂಟೋ ಅಥವಾ ಸ್ವಂತ ಮನೆ ಕಟ್ಟಿಸುವುದು? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅಪಾರ್ಟ್ಮೆಂಟ್ಗಳು ಬಜೆಟ್ ಸ್ನೇಹಿ, ಸುಲಭ ಸಾಲ, ರೇರಾ ಭದ್ರತೆ ಮತ್ತು ಆಧುನಿಕ ಸೌಲಭ್ಯಗಳು. ಆದರೆ ನಿರ್ವಹಣೆ, ಗುಣಮಟ್ಟ, ಪ್ರೈವಸಿ, ಡ್ರಾಯಿಂಗ್ಗಳ ಲಭ್ಯತೆ ಮತ್ತು ಆಸ್ತಿ ಮೌಲ್ಯದಂತಹ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ನಿವೇಶನಗಳು ವಿಶಾಲವಾದ, ಕಸ್ಟಮೈಸ್ ಮಾಡಿದ ಮನೆ, ನಿರ್ವಹಣೆ ವೆಚ್ಚದ ಚಿಂತೆಯಿಲ್ಲ ಮತ್ತು ಭವಿಷ್ಯದ ಉತ್ತಮ ಹೂಡಿಕೆ.
ಈ ವಿಡಿಯೋದಿಂದ ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದ ಆಯ್ಕೆ ಯಾವುದು ಎಂದು ನೀವೇ ನಿರ್ಧರಿಸಬಹುದು. ಇನ್ನಷ್ಟು ವೈಯಕ್ತಿಕ ಸಲಹೆಗಾಗಿ ದಯವಿಟ್ಟು ನಮ್ಮ ಬಿಲ್ಡ್ ಫ್ಯಾಂಟಸಿಗೆ ಸಂಪರ್ಕಿಸಿ. ಬಿಲ್ಡ್ ಫ್ಯಾಂಟಸಿ ಜೊತೆಗೆ ನಿಮ್ಮ ಕನಸಿನ ಮನೆ ಕಟ್ಟುವುದು ಇನ್ನೂ ಸುಲಭ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.